ನಮಸ್ತೆ ಕರ್ನಾಡು ಫ್ರಮ್ ಪ್ರಜ್ವಲ್ ಕರ್ನಾಡು. ಇವತ್ತಿನ ವಿಚಾರ ಏನಪ್ಪ ಅಂತ ಅಂದರೆ ಟಾಪ್ 5 ಗೇಮಿಂಗ್ ಫೋನ್ನ 10,000 ಒಳಗಡೆ ತಂದಿದ್ದೀನಿ. ಯಾವ್ಯಾವ ಫೋನು ಅಂತ ನೋಡೋದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಒಂದು ಪ್ರಜ್ವಲ್ ಕರ್ನಾಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಟಾಪ್ 5G ಗೇಮಿಂಗ್ ಫೋನಲ್ಲಿ ಮೊದಲನೇ ಫೋನ್ ಬಂದ್ಬಿಟ್ಟು ರೆಡ್ಮಿ 14C 5G ಆಗಿರುತ್ತೆ. ಇದರ ಸ್ಪೆಸಿಫಿಕೇಶನ್ಸ್ ಬಂದ್ಬಿಟ್ಟು ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 4 Gen 2, ಸ್ಮೂತ್ ಫಾರ್ ಗೇಮಿಂಗ್ ಆ್ಯಂಡ್ ಡೈಲಿ ಯೂಸ್ಗೆ, ಮತ್ತು ಗೇಮ್ ಆಡೋದಕ್ಕೆ ಮತ್ತು ಡೈಲಿ ಯೂಸ್ಗೆ ಎರಡಕ್ಕೂ ಸಹ ಯೂಸ್ ಆಗೋಂಥ ಒಂದು ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಡಿಸ್ಪ್ಲೇ ಬಂದ್ಬಿಟ್ಟು 6.88 120 hours ಕ್ಲೀನ್ ವಿಜುವಲ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 4K ವಿಡಿಯೋ ಸಹ ಅಪ್ಲೈ ಆಗ್ಬೋದು ಅನಿಸುತ್ತೆ. ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 5160 mAh ಒಂದು ಕೆಪಾಸಿಟಿ ಇರುವಂಥ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ರೇರ್ ಕ್ಯಾಮ್ರಾ 50 MP ಬಂದಿದೆ. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 8 MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಸೊ ಇದರ ಪ್ರೈಸ್ ಹೇಳಕ್ಕೆ ಬಂದ್ಬಿಟ್ಟು 10ರಿಂದ 11 ನೀವು ಸ್ಟೋರೇಜ್ ಮತ್ತು ರ್ಯಾಮ್ನ ವೇರಿಯಂಟ್ ಮೇಲೆ ಚೆಕ್ ಮಾಡ್ತಾ ಹೋದರೆ 10ರಿಂದ 11 ಅಥವಾ 12 ಸಹ ಆಗ್ಬೋದು ನಿಮ್ಮ ಒಂದು ಸರೌಂಡಿಂಗ್ಸ್ನಲ್ಲಿ, ಮೊಬೈಲ್ ಶಾಪ್ಸ್ನಲ್ಲಿ. ಆನ್ಲೈನಲ್ಲಾದರೆ ಸುಮಾರು 11,000 ನಿಮಗೆ ಒಳ್ಳೆ ಫೋನೇ ಸಹ ಸಿಗುತ್ತೆ. ಇದು ಟಾಪ್ 5G ಆ್ಯಂಡ್ ಗೇಮಿಂಗ್ ಫೋನ್ಸ್ನಲ್ಲಿ ಸೆಕೆಂಡ್ ಫೋನ್ ಬಂದ್ಬಿಟ್ಟು ಮೋಟೋರೋಲಾ G35 5G ಆಗಿರುತ್ತೆ. ಇದರ ಸ್ಪೆಸಿಫಿಕೇಶನ್ಸ್ನ ನೋಡೋದಾದರೆ ಪ್ರೊಸೆಸರ್ ಬಂದ್ಬಿಟ್ಟು ಯೂನಿಸಾಕ್ T760 ಅಂತಕ್ಕಂಥ ಒಂದು ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಅಷ್ಟು ಒಳ್ಳೆ ಪ್ರೊಸೆಸರ್ ಅಂತ ಏನು ನಾನು ಹೇಳಲ್ಲ. ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚಿನ HD+ ಡಿಸ್ಪ್ಲೇನ ಕೊಟ್ಟಿದ್ದಾರೆ. 5G ಫೋನ್ ಆಗಿರುತ್ತೆ, 5G ಕ್ಯಾಪಬಲ್ ಫೋನು. ನೆಕ್ಸ್ಟ್ ಬ್ಯಾಟ್ರಿ ವಿಚಾರಕ್ಕೆ ಬಂದರೆ 5000 mAh ಕೆಪಾಸಿಟಿನ ಒಂದು ಒಳ್ಳೆ ಬ್ಯಾಟ್ರಿನ ಕೊಟ್ಟಿದ್ದಾರೆ. ಕ್ಯಾಮರಾ ವಿಚಾರದಲ್ಲಿ ನೀವು ನೋಡೋದಾದರೆ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ಸುಮಾರು 5ರಿಂದ 6 MP ಕ್ಯಾಮ್ರಾ ಬರುತ್ತೆ. ರೇರ್ ಕ್ಯಾಮ್ರಾ ಬಂದ್ಬಿಟ್ಟು ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಕ್ಯಾಮ್ರಾನ ಬರುತ್ತೆ. ಒಂದೊಳ್ಳೆ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಇದರ ಪ್ರೈಸ್ ವಿಚಾರಕ್ಕೆ ಬಂದರೆ 12ರಿಂದ 13,000 ಆಗುತ್ತೆ. ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ನಿಮ್ಮ ಸ್ಟೋರೇಜು ಮತ್ತು ರ್ಯಾಮ್ನ ವೇರಿಯಂಟಲ್ಲಿ ನೀವು ತಗೊಂತೀರಾ ಅಂದರೆ 14ರಿಂದ 15 ಸಹ ಆಗ್ಬೋದು ನಿಮ್ಮ ಸರೌಂಡಿಂಗ್ಸ್ ಮೊಬೈಲ್ ಅಂಗಡಿಲಿ ತಗೊಂತೀರಾ ಅನ್ನೋದು. ಟಾಪ್ 3 ಬೆಸ್ಟ್ ಫೋನ್ ಬಂದ್ಬಿಟ್ಟು ಲಾವಾ ಸ್ಟ್ರೋಮ್ ಲೈಟ್ 5G ಆಗಿರುತ್ತೆ. ಈ ಫೋನ್ನ ಸ್ಪೆಸಿಫಿಕೇಶನ್ಸ್ನ ನೀವು ನೋಡೋದಾದರೆ ಪ್ರೊಸೆಸರ್ ಬಂದ್ಬಿಟ್ಟು ಡೈಮೆನ್ಸಿಟಿ 6400 ಒಂದು ಸ್ಮೂತ್ ಯೂಸ್ಗೆ ಬಳಸ್ತಕ್ಕಂಥ ಒಂದು ಒಳ್ಳೆ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಗೇಮಿಂಗಿಗೆ ಮತ್ತು ನಾರ್ಮಲ್ ಯೂಸಿಗೂ ಸಹ ಇದೊಂದು ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಸುಮಾರು ನಿಮಗೆ 5000 mAh ಒಂದು ಒಳ್ಳೆ ಕೆಪಾಸಿಟಿ ಇರ್ತಕ್ಕಂಥ ಬ್ಯಾಟ್ರಿನೂ ಸಹ ಕೊಟ್ಟಿದ್ದಾರೆ. ರೇರ್ ಕ್ಯಾಮ್ರಾ ನೀವು ನೋಡೋದಾದರೆ 50 MP ಕ್ಯಾಮ್ರಾ ಬರುತ್ತೆ. ಎಲ್ಲ ಆಲ್ಮೋಸ್ಟ್ 10ರಿಂದ 15,000 ಫೋನ್ಗಳಲ್ಲೆಲ್ಲ ಆಲ್ಮೋಸ್ಟ್ ಆಲ್ 50 MP ಬರುತ್ತೆ ಕ್ಯಾಮ್ರಾ. ಸೊ ಇದು ಸಹ 5G ಸಪೋರ್ಟ್ ಆಗಿರುತ್ತೆ. ಗೇಮಿಂಗ್ಗೆ ಸ್ಮೂತು ಮತ್ತು ನಾರ್ಮಲ್ ಆಗಿ ನೀವು ಏನು ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ತೀರಾ ಅದಕ್ಕೆ ಸಹ ಯೂಸ್ ಆಗುತ್ತೆ ಗೇಮಿಂಗಿಗೆ ಅಂತಲೇ ಹೇಳ್ಬೋದು. ಫೋರ್ತ್ ಫೋನ್ನ ನೀವು ಹೇಳೋದಾದರೆ ರೆಡ್ಮಿ 13C 5G ಅಂತಲೂ ಹೇಳ್ಬೋದು. ಸೊ ಈ ಒಂದು ಫೋನು ಒಳ್ಳೆ ಸ್ಮೂತ್ ಗೇಮಿಂಗು ಮತ್ತು ನೀವು ನಾರ್ಮಲ್ ಯೂಸಿಗೆ ಸ್ಟೂಡೆಂಟ್ಸ್ಗೆ ಎಲ್ಲದಕ್ಕೂ ಒಂದೊಳ್ಳೆ ಯೂಸ್ ಆಗತಕ್ಕಂಥ ಒಂದು ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಸಹ ಇದನ್ನು 1.5 ವರ್ಷ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ನೀವು ಗೇಮಿಂಗ್ ಆಡೋದೇ ಹೈ ಕ್ವಾಲಿಟಿಯಲ್ಲಿ ಆಡೋಕ್ಕಾಗಲ್ಲ. ಬಟ್ BGMI, ಫ್ರೀ ಫೈರ್ ಯಾವುದೇ ಆಗಲಿ, ಯಾವುದೇ ಹೆವಿ ಗೇಮ್ಸ್ ಆಗಲಿ ಒಂದು ಸ್ಮೂತು ಸ್ಟ್ಯಾಂಡರ್ಡ್ ಲೆವೆಲ್ ಆಗಿ ಆಡ್ಬೋದು, ಆಡೋದಕ್ಕೆ ಏನು ತೊಂದರೆ ಇಲ್ಲ. ಇದರ ಪ್ರೊಸೆಸರ್ ಬಂದ್ಬಿಟ್ಟು ಡೈಮೆನ್ಸಿಟಿ 6100 ಒಂದು ಒಳ್ಳೆ ಪ್ರೊಸೆಸರ್ ಅಂತಲೇ ಹೇಳ್ಬೋದು, ಅದನ್ನೇ ಕೊಟ್ಟಿದ್ದಾರೆ. ಸೊ ಬ್ಯಾಟ್ರಿ ಕೆಪಾಸಿಟಿಗೆ ಬಂದರೆ ಮಾಮೂಲಿ ಕಾಮನ್ ಆಗಿ 5000 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಒಂದೊಳ್ಳೆ ಬ್ಯಾಟ್ರಿ ಪಿಕಪ್ ಅಂತಲೇ ಹೇಳ್ಬೋದು MIಯಲ್ಲಿ. ಸೊ ಕ್ಯಾಮ್ರಾ ಬಂದರೆ 50 MP ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಫ್ರಂಟು 3 MP ಕೊಟ್ಟಿದ್ದಾರೆ. ರೇರ್ ಕ್ಯಾಮ್ರಾ ಮಾತ್ರ 50 MP ಒಂದು ಒಳ್ಳೆ ಕ್ಯಾಮ್ರಾ ಅಂತಲೇ ಹೇಳ್ಬೋದಾಗಿತ್ತು ಬಜೆಟಲ್ಲಿ. ಫ್ರಂಟ್ ಕ್ಯಾಮ್ರಾ ಸ್ವಲ್ಪ 10 MP ಅಥವಾ 8 MP ಕೊಡ್ಬೋದಾಗಿತ್ತು ಈ ಒಂದು ಒಳ್ಳೆ ಪ್ರೈಸ್ ವಿಚಾರಕ್ಕೆ ಬಂದರೆ ಈ ಫೋನ್ ಬಂದ್ಬಿಟ್ಟು ಸುಮಾರು 13ರಿಂದ 16,000 ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಈ ಫೋನು 16,000ಕ್ಕೂ ತೊಗೊಂಡಿರೋರು ಸಹ ಇದ್ದಾರೆ. ಸೊ ಇದು ಸಹ ಒಂದು ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಸುಮಾರು 1 ವರ್ಷ ಆಯಿತು ಅನ್ಸುತ್ತೆ ಈ ಫೋನ್ ಲಾಂಚ್ ಆಗಿ. ಒಳ್ಳೆ ಫೋನು, ಯಾವುದೇ ಕಂಪ್ಲೇಂಟ್ ಇಲ್ಲ, ಇಶ್ಯೂ ಇಲ್ಲ. ಟಾಪ್ 5th ಆ್ಯಂಡ್ ಫೈನಲ್ ಫೋನ್ ಯಾವುದು ಅಂತ ಅಂದರೆ ಪೋಕೋ C75 5G ಆಗಿರುತ್ತೆ. ಸೊ ಇದರ ಸ್ಪೆಸಿಫಿಕೇಶನ್ಸ್ ಬಂದ್ಬಿಟ್ಟು ಫಸ್ಟ್ನೇದಾಗಿ ಇದರ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಅನ್ನೋ ಒಂದು ಒಳ್ಳೆ ಪ್ರೊಸೆಸರ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಗೇಮಿಂಗಿಗೆ ಒಂದು ಒಳ್ಳೆ ಪ್ರೊಸೆಸರು ಈ ಬಜೆಟ್ ಫ್ರೆಂಡ್ಲಿ ಫೋನಲ್ಲಿ. ಸೊ ಕ್ಯಾಮ್ರಾ ವಿಚಾರಕ್ಕೆ ಬಂದರೆ ನಿಮಗೆ ರೇರ್ ಕ್ಯಾಮ್ರಾ 50 MP ಸಿಗುತ್ತೆ. ಸೊ ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಕಾಮನ್ ಆಗಿ ಎಲ್ಲ ಫೋನಲ್ಲಿ ಕೊಟ್ಟಂತೆ 5000 mAh ಬ್ಯಾಟ್ರಿ ಕೆಪಾಸಿಟಿನ ಈ ಒಂದು ಫೋನಲ್ಲೂ ಸಹ ಕೊಟ್ಟಿದ್ದಾರೆ. ಇದು 5G+ ಸಪೋರ್ಟ್. ಇದರ ಬೆಲೆ ಬಂದ್ಬಿಟ್ಟು ಸುಮಾರು 9ರಿಂದ 10,000 ಆಗುತ್ತೆ. ನೀವು ತಗೊಳ್ಳೋ ವೇರಿಯಂಟ್ ಮೇಲೆ, ನೀವು ಜಾಸ್ತಿ ರ್ಯಾಮು ಜಾಸ್ತಿ ಸ್ಟೋರೇಜ್ನ ತೊಗೊಂಡ್ರೆ ಜಾಸ್ತಿ ಆಗುತ್ತೆ. ಸೊ ನೀವು ಇಲ್ಲೇ ನಿಮ್ಮ ಸರೌಂಡಿಂಗ್ಸಲ್ಲಿ ಸುತ್ತಮುತ್ತ ಎಲ್ಲಾದರೂ ತೊಗೊತೀರಾ ಅನ್ನೋದಾದರೆ ಜಾಸ್ತಿನೂ ಆಗ್ಬೋದು. ಸೊ ನಾನು ಆನ್ಲೈನ್ ಪ್ರೈಸ್ನ ಹೇಳೋದಾದರೆ 10ರಿಂದ 11,000 ನಿಮಗೆ ಈ ಒಂದು ಫೋನ್ ಆಗುತ್ತೆ.
ನಿಮಗೆ ಈ ಟಾಪ್ 5 ಫೋನಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸೊ ಇದು ಇವತ್ತಿನ ಈ ಒಂದು ಟೆಕ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.